ಸಮಸ್ಯೆಗಳ ಬಗ್ಗೆ ಇವತ್ತು ನಿಜವಾಗ್ಲೂ ಉತ್ತಮವಾದಂತಹ ಚರ್ಚೆ ನಡೆದಿದೆ. ತುಂಬಾ ಜನ ಸೇರಿದ್ರಿ, ತುಂಬಾ ಜಿನೈನ ಸಮಸ್ಯೆಗಳನ್ನು ಸಹ ನಾವು ಚರ್ಚೆ ಮಾಡಿದ್ವಿ. ತಹಶೀಲ್ದಾರ್ ಆಗಿ, ತಾಲೂಕು ದಂಡಾಧಿಕಾರಿಯಾಗಿ ತಮ್ಮೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ಬಿಕಾಸ್ ನಾವೆಲ್ಲರೂ ಇಲ್ಲಿ ಅಧಿಕಾರಿಗಳು ಕೂತ್ಕೊಂಡಿದೀವಲ್ಲ, ನಿಮ್ಮ ಸೇವೆ ಮಾಡಕ್ಕೆ ಬಂದಿರೋದು. ನಿಮ್ಮ ಸೇವೆ ಮಾಡೋದ್ರಿಂದಲೇ ನಮ್ಗೆ ಸ್ಯಾಲರಿ ಕೊಡ್ತಾರೆ. ಮೇಜರ್ ಸಮಸ್ಯೆ ನನ್ನ ಇಲಾಖೆದು ಬಗೆಯ ಹುಕುಂ ಕಮಿಟಿಯಲ್ಲಿ ಹಕ್ಕುಪತ್ರಗಳನ್ನ ಈ ಬಾರಿ ಕೊಟ್ಟಿಲ್ಲ ಅಂತ. ಹೌದು, 50, 53, 57 ನಿಮ್ಗೆಲ್ಲರಿಗೂ ಗೊತ್ತು. 50 ಅಂದ್ರೆ 1981 ಮಂಜೂರಾತಿ, 53 ಅಂತಂದ್ರೆ 98ರಲ್ಲಿ ಮಂಜೂರಾತಿ, 57 ಅಂತಂದ್ರೆ ಈ ಬಾರಿ 2008ರಲ್ಲಿ ಮಂಜೂರಾತಿಗೆ ಸರ್ಕಾರ ಅರ್ಜಿ ಕಾಲ್ ಮಾಡಿತ್ತು. ಅದ್ರ ಸಂಬಂಧ ನಾವು ಅರ್ಜಿ ಹಾಕಿರ್ತೀವಿ. ಅನಧಿಕೃತವಾಗಿ ಯಾರ್ಯಾರು ಸರ್ಕಾರಿ ಜಮೀನನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸಕ್ರಮೀಕರಣದ ಅಡಿ ಒಂದು ಕಮಿಟಿ ಇತ್ತು, MLA ಸಾಹೇಬ್ ಅಧ್ಯಕ್ಷತೆಯಲ್ಲಿ ಅವರಿಗೆ ನಾವು ಸಕ್ರಮ ಮಾಡಿಕೊಡೋದು. ಈ ಬಾರಿ 6024 ಅರ್ಜಿ ಬರ್ತವೆ. ಸೊ ಆ ಅರ್ಜಿಯಲ್ಲಿ ಯಾವುದೂ ಸಹ ಮಂಜೂರಾತಿ ಆಗಿಲ್ಲ. ಏನಕ್ಕೆ ಮಂಜೂರಾತಿ ಆಗಿಲ್ಲ? ನಿಮ್ಮಂತಾರೆ ಒಬ್ರು ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಗೋಮಾಳದ ಜಮೀನನ್ನ ಕಂದಾಯ ಇಲಾಖೆ ಅವರು ಎಲ್ಲಾದ್ರೂ ಮಂಜೂರು ಮಾಡ್ತಾ ಇದ್ದಾರೆ, ಯಾವುದೂ ಸಹ ಗೋವುಗಳಿಗೆ ಮೀಸಲಿಟ್ಟಿಲ್ಲ ಅಂತ. 100 ದನ ಕರುಗಳಿಗೆ 30 ಎಕರೆ ಮೀಸಲಿಡುವಾಗ ಸೊ ಈ ಸಂದರ್ಭದಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನನ್ನ ಕ್ಯಾಟಲ್ ಪಾಪ್ಯುಲೇಷನ್ ಏನು ಪಶುಸಂಗೋಪನೆಯಲ್ಲಿಂದ ಬರುತ್ತದೆ ಸೆನ್ಸಸ್ ಪ್ರಕಾರ, ಅದಕ್ಕೆ ಕಂಪೇರ್ ಮಾಡಿದಾಗ ನನ್ನ ಇಲಾಖೆಗೆ ನನ್ನ ದನ ಕರುಗಳಿಗೆ ಬೇಕಾಗಿದ್ದ ಜಮೀನು 5813 ಎಕರೆ ಲೆಸ್ ಮೈನಸ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಂಜೂರಾತಿ ಮಾಡಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಈ ಬಾರಿ ಶಾಸಕರು ಕೈಗೂ ಸಹ ಫಸ್ಟ್ ಮೀಟಿಂಗ್ ಮಾಡಿತ್ತು, ಅವ್ರ ಗಮನಕ್ಕೆ ತಂದು ಇರುವಂತಹ ವಾಸ್ತವಾಂಶ. ಸೊ ಹಾಗಾಗಿ ಬಗರ್ ಹುಕುಂನಲ್ಲಿ 57 ಅರ್ಜಿ ಮಂಜೂರಾತಿ ಮಾಡಕ್ ಆಗಿಲ್ಲ. 53 ಅರ್ಜಿ ಬಂದಾಗ ತಮಗೆಲ್ಲರಿಗೂ ಗೊತ್ತು, ಹೊಸ ಸಾಫ್ಟ್ವೇರ್ ಮಾಡಿದ್ರು ಬಗರ್ ಹುಕುಂ ರಿಲೇಟೆಡ್. ಮೊದಲೆಲ್ಲ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ, ಇವಾಗ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಸಾಫ್ಟ್ವೇರ್ ಅಲ್ಲಿ ಮಾಡಬೇಕು. ನಾವು ಒಂದು ಅರ್ಜಿ ಎಂಟ್ರಿ ಮಾಡಿತ್ತು ಅಂತಂದ್ರೆ, ಇಲ್ಲಿ ಎಂಟ್ರಿ ಮಾಡಿತ್ತು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಮನುಷ್ಯ ಎಲ್ಲಾದ್ರೂ ಕೂತ್ಕೊಂಡು ಚೆಕ್ ಮಾಡಬಹುದು. ಸೊ 53 ಅಡಿಯಲ್ಲಿ ಸಮ್ ಅಪ್ಲಿಕೇಶನ್ಸ್ ಸುಮಾರು 66 ಅರ್ಜಿಗಳಿಗೆ ಶಾಸಕರು ಸಚಿವರು ಒಂದು ಸಪರೇಟ್ ಬಕೆಟ್ ಮಾಡಿದ್ರು. ಬಕೆಟ್ ಅಂತಂದ್ರೆ 125 ಅಂತ ಏನು ಇವಾಗ ಸರ್ಕಾರಿ ಜಮೀನು ಮಂಜೂರಾತಿ ಅಡಿದು ನಾವು ಸರ್ವೆ ಮಾಡ್ತಾ ಇದೀವಿ. ಸೊ ಅದ್ರೊಳಗೆ ಸಪರೇಟ್ ಒಂದು ಬಕೆಟ್ ಮಾಡಿದ್ರು.